ಭಗವಾನುವಾಚ ಹಂತ ತೇ ಕಥಯಿಷ್ಯಾಮಿ ದಿವ್ಯಾ ಹ್ಯಾತ್ಮವಿಭೂತಯಃ ಪ್ರಾಧಾನ್ಯತಃ ಕುರು ಶ್ರೇಷ್ಠ ನಾಸ್ತ್ಯಂತೋ ವಿಸ್ತರಸ್ಯ ಮೇ. ಅಹಮಾತ್ಮಾ ಗುಡಾಕೇಶ ಸರ್ವಭೂತಾಶಯಸ್ಥಿತಃ ಅಹಮಾದಿಶ್ಚ ಮಧ್ಯಂ ಚ ಭೂತಾನಾಮಂತ ಏವ ಚ. ಅರ್ಜುನ, ಖಂಡಿತವಾಗಿ ನಿನಗೆ ನಾನು ನನ್ನ ದಿವ್ಯವಾದ ಗುಣಗಳ ಬಗ್ಗೆ, ವಿಶೇಷಗಳ ಬಗ್ಗೆ ತಿಳಿಸ್ತೇನೆ. ಕುರುಶ್ರೇಷ್ಠನೇ, ನಾನು ನಿನಗೆ ಬಹು ಪ್ರಾಮುಖ್ಯವಾದ ವಿಷಯಗಳನ್ನ ಹೇಳ್ತೀನಿ. ಇಲ್ಲ ಅಂದ್ರೆ ಈ ವಿಸ್ತಾರ ಮಾಡ್ಕೊಂಡು ಹೋದ್ರೆ ಅದಕ್ಕೆ ಕೊನೆ ಅನ್ನೋದೇ ಇರಲ್ಲ. ಗುಡಕೇಶನೇ, ಸೃಷ್ಟಿಯಲ್ಲಿರುವ ಎಲ್ಲ ಜೀವರಾಶಿಗಳ ಹೃದಯದಲ್ಲಿರುವ ಜೀವಾತ್ಮ ನಾನೇ. ಮತ್ತೆ ಎಲ್ಲ ಸೃಷ್ಟಿಯ ಆದಿ, ಮಧ್ಯ ಮತ್ತೆ ಅಂತ್ಯ ಇವೆಲ್ಲವೂ ನಾನೇ ಅಂತ ಇಲ್ಲಿ ಭಗವಂತ ಹೇಳ್ತಾರೆ. ಮತ್ತೆ ನಾವು ಭಗವಂತನ ಪುರುಷೋತ್ತಮ ಅಂತ ಕರಿತೀವಿ. ಅಂದ್ರೆ ಪುರುಷರಲ್ಲಿ ಉತ್ತಮ. ಪುರುಷ ಅಂದ್ರೆ ಇಲ್ಲಿ ಅರ್ಥ ಮೇಲ್ ಅಂತಲ್ಲ. ಹೃ ಅಂದ್ರೆ ಹೃದಯದ ಭಾಗದಲ್ಲಿ, ನಮ್ಮ ದೇಹದ ಹೃದಯ ಭಾಗದಲ್ಲಿ ಮಧ್ಯದಲ್ಲಿ ನೆಲೆಸಿರುವವನು ಜೀವಾತ್ಮವನ್ನ ಪುರುಷ ಅಂತ ಕರೀತಾರೆ. ಅದರಲ್ಲಿ ಉತ್ತಮನನ್ನ ನಾವು ಭಗವಂತ ಅಂತ ಹೇಳ್ತೀವಿ.